ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ನೌಟಂಕಿ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ನಟ ದರ್ಶನ್ಗೆ ಬಿಗ್ ಶಾಕ್ ಏನಾದ್ರು ಕಾದಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ನೌಟಂಕಿ ಆಟ ಆಡ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಬೀಳುತ್ತಾ? ಕೋರ್ಟ್ ಅನುಮತಿಯನ್ನ ಪಡೆದು ಮೈಸೂರನ್ನ ಸೇರಿದ್ದಾರೆ ದಾಸ ದರ್ಶನ್. ನಟ ದರ್ಶನ್ ಪ್ರತಿ ಹೆಜ್ಜೆಯ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಅದೆಲ್ಲದರ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೈಸೂರಿನ ನಟ ದರ್ಶನ್ ಏನ್ ಮಾಡ್ತಾರೆ, ದಿನಚರಿ ಹೇಗಿದೆ, ಯಾರನ್ನ ಭೇಟಿ ಆಗ್ತಾರೆ, ದರ್ಶನ್ ಯಾರ್ಯಾರು ಭೇಟಿ ಆಗ್ತಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಗಮನ ಇಟ್ಟಿದ್ದಾರೆ. ದರ್ಶನ್ ಏನು ಮಾಡ್ತಾ ಇದ್ದಾರೆ ಎಂಬ ವಿಚಾರವಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೋರ್ಟ್ ಅನುಮತಿಯನ್ನ ಪಡೆದು ಮೈಸೂರು ಸೇರಿದ್ದಾರೆ ನಟ ದರ್ಶನ್. ಅದೆಲ್ಲದರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರು ಬರ್ತಾರೆ, ಯಾರು ಭೇಟಿ ಮಾಡ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಸ್ಸಿನ ನಟ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾಕಂತಂದ್ರೆ ನಟ ದರ್ಶನ್ ಕೋರ್ಟ್ನ ಅನುಮತಿಯನ್ನ ಪಡೆದು ಮೈಸೂರಿಗೆ ಹೋಗಿದ್ದಾರೆ. ಅವರ ಫಾರ್ಮ್ ಹೌಸ್ನಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರಿದ್ದಾರೆ ಅವರ ಜೊತೆಗೆ. ಹಾಗೆ ನಟ ಧನ್ವೀರ್ ಕೂಡ ಅವರ ಜೊತೆ ಇದ್ದಾರೆ. ಹಾಗಾಗಿ ಬೇರೆ ಯಾರನ್ನೆಲ್ಲ ಭೇಟಿ ಮಾಡ್ತಾರೆ ಎಂಬ ವಿಚಾರವಾಗಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಸ್ವಲ್ಪ ಎಡವಟ್ ಮಾಡಿಕೊಂಡ್ರು ಜಾಮೀನಿಗೆ ಬ್ರೇಕ್ ಬೀಳೋದಂತೂ ಪಕ್ಕ. ಚಾರ್ಜ್ ಶೀಟ್ ತರ್ಜುಮೆ ಪೂರ್ಣ ಆಗಿದೆ. ಶೀಘ್ರವೇ ಅರ್ಜಿ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಗೃಹ ಇಲಾಖೆ ಅನುಮತಿಗಾಗಿ ಪತ್ರ ಬರೆದಿದ್ದಾರೆ ತನಿಖಾಧಿಕಾರಿಗಳು. ಮುಂದಿನ ವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಸದ್ಯ ಸುಪ್ರೀಂಗೆ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ಗೃಹ ಇಲಾಖೆಗೆ ಅನುಮತಿ ಕೋರಿ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಆಗ ಆಪರೇಷನ್ ನಾಟಕ ಆಡ್ತಾ ಇದ್ರು. ನನಗೆ ಸರ್ಜರಿ ಆಗಬೇಕು, ಸರ್ಜರಿ ಆಗಿಲ್ಲ ಅಂತಂದ್ರೆ ಪಾರ್ಶ್ವವಾಯು ಸಮಸ್ಯೆ ಬರುತ್ತೆ, ನನಗೆ ಮುಂದಿನ ಜೀವನಕ್ಕೆ, ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ನಾಟಕ ಆಡಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ. ಇದೀಗ ಮತ್ತೊಂದು ನಾಟಕ, ಮತ್ತೊಂದು ವರಸೆನ ದರ್ಶನ್ ಶುರು ಮಾಡಿದ್ದಾರೆ. ಎಸ್ಐ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ನೌಟಂಕಿ ಆಟ ಏನ್ ಆಡ್ತಿದ್ದಾರೆ, ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ? ಖಂಡಿತ ಸಾಹಿತಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ಒಂದು ಕಡೆ ಮಧ್ಯಂತರ ಜಾಮೀನು ಪಡೆದು ಏನು ಒಂದಿಷ್ಟು ಹೈ ಡ್ರಾಮಾ ಕೂಡ ನಡೆದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಅವರಿಗೆ ಏನು ಅನಾರೋಗ್ಯಕಾರ ಆಗಿರ್ಬೋದು ಮತ್ತು ಏನು ಅವರಿಗೆ ಮುಂದಿನ ದಿನಗಳಲ್ಲಿ ಪಾಶ್ವ ಅಟ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೆಡಿಕಲ್ ಆಧಾರದ ಮೇಲೆ ಅವರಿಗೆ ಮಧ್ಯಂತರ ಜಾಮೀನು ನೀಡಿತ್ತು. ಮತ್ತು ಅದಾದ ಬಳಿಕ ಮತ್ತೊಂದಿಷ್ಟು ಹೈ ಡ್ರಾಮಾ ಆಯಿತು. ಯಾಕಂದರೆ ಫಿಸಿಯೋಥೆರಪಿ ಮಾಡಿಕೊಂಡು ನಾನು ಆಪರೇಷನ್ ಚಿಕಿತ್ಸೆ ಮಾಡಿಸಬೇಕು, ಶಸ್ತ್ರಚಿಕಿತ್ಸೆ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮುಂದಿಟ್ಕೊಂಡು ಏನು ಮತ್ತೆ ರೆಗ್ಯುಲರ್ ಜಾಮೀನನ್ನು ಪಡೆದುಕೊಂಡು ಇದೀಗ ಏನು ಮತ್ತಷ್ಟು ವಿಚಾರಗಳು ಕೂಡ ಈಗಾಗಲೇ ದರ್ಶನ್ ಮೇಲೆ ಬಂದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ಮೈಸೂರಿಗೆ ತೆರಳಬೇಕು ಅನ್ನೋ ಒಂದು ವಿಚಾರವಾಗಿ ಇಟ್ಟುಕೊಂಡು ಏನೋ ಒಂದು ಹೈಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಿದ್ರು. ಆ ಬೆನ್ನಲ್ಲೇ ಕೂಡ ಏನು ಹೈಕೋರ್ಟ್ 2 ವಾರಗಳ ಕಾಲ ಅವರಿಗೆ ಮೈಸೂರಿಗೆ ಹೋಗಲಿಕ್ಕೆ ಅನುಮತಿ ನೀಡಿರುವಂಥದ್ದು. ಈಗಾಗಲೇ ದರ್ಶನ್ ಏನು ಮೈಸೂರಿಗೆ ಹೋಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸಾಕ್ಷಿಗಳನ್ನು ಭೇಟಿಯಾಗುವಂಥ ಸಾಧ್ಯತೆ ಕೂಡ ಇದೆಯಾ, ಅಥವಾ ಏನಾದರೂ ರೇಣುಕಾಸ್ವಾಮಿ ಕುಟುಂಬದವರನ್ನು ಏನಾದರೂ ಅಲ್ಲಿ ಕರೆಸಿಕೊಂಡು ಏನು ಅವರ ಜೊತೆ ಮಾತುಕತೆ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ? ಒಂದು ವೇಳೆ ಆ ರೀತಿ ಬಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಜಾಮೀನಿಗೆ ಅವರಿಗೆ ಕೊಕ್ಕೆ ಬೀಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತು ಈಗಾಗಲೇ ಸಾಕ್ಷಿಗಳು ಸಂಬಂಧಪಟ್ಟಂತೆ ಆಗಿರ್ಬೋದು, ಈಗಾಗಲೇ ರೇಣುಕಾಸ್ವಾಮಿಯ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಈಗಾಗಲೇ ತನಿಖಾಧಿಕಾರಿಗಳು ಕೂಡ ತಯಾರಿ ಮಾಡಿರುವಂಥದ್ದು. ಈಗಾಗಲೇ ತರ್ಜುಮೆಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣ ಮುಗಿದಿರುವಂಥದ್ದು. ಮತ್ತು ಒಂದು ಕಡೆ ಏನಾದರೂ ಒಂದಿಷ್ಟು FSL ರಿಪೋರ್ಟ್ಗಳು ಕೂಡ ಬಾಕಿ ಬರಬೇಕಾಗಿತ್ತು, ಅವನನ್ನು ಕೂಡ ಈಗಾಗಲೇ ಬಂದಿರುವಂಥದ್ದು. ಬಹುತೇಕ ಈಗಾಗಲೇ ತರ್ಜುಮೆ ಅಂತಿಮಗೊಂಡಿರುವಂಥದ್ದು. ಮತ್ತು ಈ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಮಧ್ಯಂತರ ಜಾಮೀನು ಅರ್ಜಿ ಮಧ್ಯಂತರ ಜಾಮೀನನ್ನು ಅರ್ಜಿ ರದ್ದುಗೊಳಿಸಬೇಕು ಅಂತ ಕೂಡ ಏನು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ರಘುಪತಿ ವಕೀಲರ ಮೂಲಕ ಒಂದು ಅರ್ಜಿ ಸಲ್ಲಿಸಿದ್ರು. ಅದಾದ ಬಳಿಕ ಏನು ಒಂದಿಷ್ಟು ಹೈ ಡ್ರಾಮಾ ಆದ ಬಳಿಕ ಮತ್ತೆ ರೆಗ್ಯುಲರ್ ಜಾಮೀನು ನೀಡಿದ ಬಳಿಕ ಈಗ ಮತ್ತೆ ಏನು ರೆಗ್ಯುಲರ್ ಜಾಮೀನು ಅರ್ಜಿ ಏನು ವಜಾಗೊಳಿಸಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಈಗಾಗಲೇ ತನಿಖಾಧಿಕಾರಿ ಮುಂದಾಗಿರುವಂಥದ್ದು. ಮತ್ತು ಈ ವಿಚಾರವಾಗಿ ಈಗಾಗಲೇ ಗೃಹ ಇಲಾಖೆಗೂ ಕೂಡ ಈಗಾಗಲೇ ಪತ್ರ ಬರೆದಿರುವಂಥದ್ದು. ಈಗಾಗಲೇ ಏನು ಗೃಹ ಇಲಾಖೆ, ಯಾಕಂದರೆ ಈಗಾಗಲೇ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಏನು ಕೆಲವೊಂದಿಷ್ಟು ಬ್ಯುಸಿ ಇದ್ದರು. ಆ ಸಂದರ್ಭದಲ್ಲಿ ಅಧಿವೇಶನ ಆದ ಬಳಿಕ ಈಗಾಗಲೇ ಗೃಹ ಇಲಾಖೆಗೆ ಕೂಡ ಪತ್ರ ಬರೆದಿರುವಂಥದ್ದು. ಮತ್ತು ಮುಂದಿನ ದಿನ ಅಂದರೆ ಕೇವಲ ಇನ್ನೊಂದು ವಾರಗಳಲ್ಲಿ ಏನು ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಹೋಗುವಂಥ ಸಾಧ್ಯತೆ ಕೂಡ ಇದೆ ಸಾಹಿತಿ. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.